ಆಹಾ, ಎತ್ತಣದ ದಾರಿ, ಎತ್ತಣದ ಊರು, ಎತ್ತಣಿಂದೆತ್ತ ಸಂಬಂಧವಯ್ಯ. ಈ ಸಂಬಂಧ ಅನ್ನೋದು ಬಹಳ ದೊಡ್ಡದು ಕಣ. ಹೌದಪ್ಪ, ಹೌದು, ಬಹಳ ದೊಡ್ಡದು. ಅಂಬೆಗಾಲಿಟ್ಟು ಆಡಿದ ಮನೆ, ಹಾಲುಣಿಸಿದ ತಾಯಿ, ಕುಣಿದು ಕುಪ್ಪಳಿಸಿದ ಅಂಗಳ, ಅಂಗಳದೊಳಗಿನ ಗಿಡ ಮರ, ಗಿಡದಾಗ ಕುಂತು ಮಾತಾಡೋ ಗಿಡಿ, ಹಾಡೋ ಕೋಗಿಲೆ, ಜೀವದಂತ ಗೆಳತಿಯರು, ಇವ್ರನ್ನೆಲ್ಲ ಬಿಟ್ಟು ಹೋಗೋದಂದ್ರ ಆ ಹೆಣ್ಮಗಳಿಗೆ ಹೆಂಗಾಗಿರ್ಬೇಕು? ನಿನಗ್ ಹೆಂಗಾಗಿತ್ತು ಹೇಳಲ್ಲ? ನಾನೇನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ ಹೆಣ್ಮಗಳೇನ? ಅಲ್ಲ, ನೀನು ಬಹದ್ದೂರ್ ಗಂಡ, ಜಗದೇಕ ವೀರ. ಅಲ್ಲಲ್ಲ, ನಾವು ಊರಾಡಿಕೊಂಡು ತಿರುಗೋ ವೇಷಗಾರರು. ಅಲ್ಲ, ರಾತ್ರಿ ಹೊತ್ತು ತುಳಜಾ ಭವಾನಿ ಗೊಂದಲ ಹಾಕೋ ಗೊಂದಲ್ಗ್ಯ. ಅದೇನೇ ಇರಲಿ, ಕತೆ ಕಟ್ಟೋರು ನಾವು, ವೇಷ ಹಾಕೋರು ನಾವು. ಭಕ್ತರ ಬಾಳು ಬಂಗಾರವಾಗಲಿ, ಪ್ರೇಕ್ಷಕರ ಬಾಳು ಬಂಗಾರವಾಗಲಿ ಅಂತ ಹರಸೋರು ನಾವು. ಹೌದಪ್ಪ, ಹೌದು, ನಾವು ಕಲಾವಿದರು. ಇರ್ಲಿ ಮಾವ, ನಮ್ ಕತಿ ನಿಲ್ಸು, ನಾಟಕದ ಕತಿ ಮುಂದುವರ್ಸು. ಆಹಾ, ಮಲ್ಲಮ್ಮ ತಾಯಿಯ ಊರದಾವುದು, ಮಜಕೂರು ತಿಳಿಸುವಂಥವನಾಗುದೊರೆಯೇ, ಸಣ್ಣ ಜಿಂಕಿ ಮರಿಯೇ. ಅದು ತೆಲುಗು ದೇಶ, ಮಲ್ಲಯ್ಯನ ಶಿಖರ ಬೆಳಗುತ್ತಿದ್ದ ಪ್ರದೇಶ, ಕೃಷ್ಣಾ ನದಿ ಹರಿಯುವಂತ ಫಲವತ್ತಾದ ಪ್ರದೇಶ. ಹೌದಪ್ಪ, ಹೌದು, ಕೃಷ್ಣ ಗಂಗಾ ಪ್ರದೇಶ. 600 ವರ್ಷದ ಕೆಳಗೆ ಕಾಕತಿಯ ಅರಸರು ಹೊರಗಿನ ದಾಳಿಯಿಂದ ತತ್ತರಿಸಿ ಹೋದರಪ್ಪ. ಅವರ ದೊಡ್ಡ ರಾಜ್ಯ ಕುಸಿದು ಹೋಯಿತು. ಆಗ ಅವರ ಸಾಮಂತರು, ಸಾಮಂತರು ಧರ್ಮೋ ರಕ್ಷತಿ ರಕ್ಷತ ಅನ್ನೋ ಧರ್ಮವಂತರು, ಜನರ ಸೇವೆ ಮಾಡೋ ಕರುಣಾಮಯಿಗಳು. ಅಂಥ ಕರುಣಾಳುಗಳು ಯಾರಪ್ಪ ಅವರು? ಅವರು ರೆಡ್ಡಿ ಅರಸರು. ಅದ್ದಂತಿ ಅಂಬೋ ಸಣ್ಣ ರಾಜ್ಯ ಸ್ಥಾಪನಾ ಮಾಡ್ತಾರ. ಕೊಂಡವೀಡು ರಾಜಮಹೇಂದ್ರಿ ಒಳಗ ರಾಜ್ಯಭಾರ ನಡೆಸ್ತಾರ. ಹೌದಪ್ಪ, ಹೌದು, ರಾಜ್ಯಭಾರ ನಡೆಸ್ತಾರ. ಬಹಳ ಸಂತೋಷ ಬಾಬಾ. ಆದ್ರ ಆ ರಾಜರು ಯಾರನ್ನೋದು ನನಗಾದ್ರೂ ತಿಳಿಬೇಕು, ಮುಂದೆ ಕೂತಂಥ ಮಹಾನುಭಾವರಿಗೂ ತಿಳಿಬೇಕು. ಆಗಲಿ, ನಾನು ಹೇಳುವಂತವನಾಗುತ್ತೇನೆ, ನೀನು ಕೇಳುವಂತವನಾಗು. ಪ್ರೋಲಯ ವೇಮ, ಅನಪೋತು ವೇಮ, ಕೊಮಟಗಿರಿ ವೇಮ, ಕಾಟವು ವೇಮ, ಅಲ್ಲಾಡು ವೇಮ, ಹೀಗೆ ಹಲವಾರು ರಾಜ್ಯರು ಬಹಳ ವರ್ಷಗಳ ಕಾಲ ರಾಜ್ಯಭಾರ ನಡೆಸ್ತಾರ. ಕೆರೆ ಕಟ್ಟಿಸ್ತಾರ, ಕೋಟೆ ಕಟ್ಟಿಸ್ತಾರ, ಗುಡಿ ಗುಂಡಾರ ಸ್ಥಾಪನಾ ಮಾಡ್ತಾರ. ಇಂಥ ಕುಲದಲ್ಲಿ ಬೆರೆದಂಥ ಹೂಗಳು ಭರಮರೆಡ್ಡಿ, ವೇಮನ ರೆಡ್ಡಿ, ಚಿಕ್ಕರೆಡ್ಡಿ, ಇವರು ಕೊಮಟಗಿರಿಯ ವೇಮಾರೆಡ್ಡಿಯ ಮಕ್ಕಳು. ಏನು ಇವರು ಕೊಮಟಗಿರಿಯ ವೇಮಾರೆಡ್ಡಿಯ ಮಕ್ಕಳು ಅಂತಾರಲ್ಲ? ಕೊಮಟಗಿರಿ ಬಹಳ ಸಿರಿವಂತನಪ್ಪ, ಮಲ್ಲಯ್ಯನ ಪರಮ ಭಕ್ತ, ದುಡಿದು ಉಣ್ಣೋ ಕಾಯಕ ಯೋಗಿ. ಅವನು ಮುಟ್ಟಿದ್ದೆಲ್ಲ ಬಂಗಾರವಾಗುವಂತಹ ಪರುಷದ ಕೈ. ಹಾಗಾಗಿ ಜನರ ನಾಲಿಗೆ ಮೇಲೆ ಹೇಮಾರೆಡ್ಡಿ, ಹೇಮರೆಡ್ಡಿ, ವೇಮಾರೆಡ್ಡಿ ಅಂತ ಆಗಿರಬೇಕು. ಭಲೇ ಬುದ್ಧಿವಂತ. ತಲಿ ಅಂದ್ರ ನಿಂದ ತಲಿ ನೋಡು. ಈ ಪರಮರೆಡ್ಡಿಯೇ ಮಲ್ಲಮ್ಮನ ಗಂಡ. ಅವನು ಬೋಳೆ ಸ್ವಭಾವದ ಶಿವ. ಹೊರಗೆ ಹುಚ್ಚನ ರೂಪ, ಒಳಗೆ ಎಚ್ಚರದ ದೀಪ. ಬಹಳ ಸಂತೋಷ ಬಾಬಾ, ಬಹಳ ಸಂತೋಷ. ಸೋಮರೆಡ್ಡಿಯ ಮಗಳು ಮಲ್ಲಮ್ಮ ಹೊಳೆಹಳ್ಳ ದಾಟಿ ನಡೆದಾಳ, ಗಿರಿಗ ಹರೆಯರಿಗಾಳ, ಅವರೂರ ನೆನೆಯು ಕಳಕಂದನಿಗೆ ನಡೆದಾಳ. ಎಲ್ಲಿ ಕಾಣೇನೋ ಮಲ್ಲಮ್ಮನಂತೆ, ಎಲ್ಲಿ ಕಾಣೇನೋ, ಎಲ್ಲಿ ಕಾಣೇನೋ ಮಲ್ಲಮ್ಮನಂತೆ, ಎಲ್ಲಿ ಕಾಣೇನೋ. ಭಕ್ತರೇ ಬರ್ಮ, ಎಂತ ಪುಣ್ಯವಂತ ನೀನು. ಊರ್ ಮಂದಿ ನಿನಗ ಉತ್ಸಾಹ ಅಂತ ಕರೀತಾರ. ಆದ್ರೆ ನಿನ್ನ ಕೈ ಹಿಡಿದು ನನ್ನ ಮಲ್ಲಮ್ಮ ನಿನ್ನ ದೇವ್ರು ಅಂತಾಳ, ಮತ್ತ ಹಂಗ ನಡ್ಕೊಂತಾಳ. ಖರೆ ಅಂದ್ರ ನಿನ್ನ ಪುಣ್ಯ ಜೋರದ ನೋಡು ಬರ್ಮ. ಯವ್ವಾಬೇ ಲಘು ನಾವು ಹೊಲಕ್ಕೆ ಹೋಗ್ಬೇಕು, ಬುದ್ಧಿ ಗಂಟು ಕೊಡು. ಬರ್ಮ, ಬಿಸಿ ಬಿಸಿ ರೊಟ್ಟೆ ಹಾಕತ್ತವ, ಇಲ್ಲೇ ಉಂಡು ಹೋಗಪ್ಪ. ಯವ್ವ, ನಿಮ್ಗ ಹೊಲದ ಹಾರೇ ಗೊತ್ತಿಲ್ಲ, ಮನೆಂಗ ನೀರು ಕುಡ್ದಿಲ್ಲ, ಮಕ ಸಪ್ಪು ಮಾಡ್ಕೊಂಡು ಕುಂತಾನ. ಅದಕ್ಕ ಲಘುನ ಹೊಲಕ್ಕೆ ಹೋಗ್ಬೇಕು, ಬುದ್ಧಿ ಗಂಟು ಕೊಡು. ಆ ಮಾಣಿಂಗಿಗ ಬಸನಿಂಗಿಗ ನೀರು ಕುಡಿಸ್ಬೇಕು,
ಮೇವ್ ಹಾಕಬೇಕು ಅನ್ನೋ ಚಿಂತಿ ನಿನಗ, ನಿನ್ನ ಹೊಟ್ಟಿ ಚಿಂತಿ ನನಗ. ಹೊಸವಾಗಿ ಲಗ್ನ ಆಗ್ಯದ, ಕಮ್ಮಗ ಮನ್ಯಾಗ ಕೂತು ಉಂಡು ಹೋಗ್ಬಾರ್ದಪ್ಪ. ಯವ್ವ ಏನಪ್ಪ ಯವ್ವ ಏನ ಮಲ್ಲಾನಿ, ಆಕಿ ದುಡ್ತಾ ಏನ್ ಕೇಳ್ತೀವಿ ಮಗನ. ಏಳುತ್ಲೆ ಎದ್ದು ಬೀಸಿದಳು, ಮೊಸರು ಕಡದು ಬೆಣ್ಣಿ ತೆಗೆದು ಮಲ್ಲಯ್ಯನ ಪೂಜಾ ಮಾಡಿ ರೊಟ್ಟಿ ಮಾಡಾಕತ್ತಾಳ. ಅಂದಂಗ ಬರ್ಮ ವೇಮಣ್ಣಂದು ಊಟ ನಡೆದದ ಮನ್ಯಾಗ ಇವತ್ತ. ಅದಕ್ಕ ನೀನು ಇಲ್ಲೇ ಉಂಡು ಹೋಗುವಂತಿ ಬಾ. ಯವ್ವ ಇವತ್ತು ಸೂರ್ಯ ಎಕಡೆ ಮೂಡ್ಯಾನ್ ಬೇ? ಏನು ತಮ್ಮ, ದೇವ್ರ ಅವಂಗ ಹಿಂಗ ಚಲೋ ಬುದ್ಧಿ ಕೊಡ್ಲಿ ನೋಡಪ್ಪ. ಅತ್ತೆವಾ ಬಂದೆ ಬಂದೆ. ನಮ್ಮ ಮನೆಗೆ ಇವಂದೊಬ್ಬಂದ ಚಿಂತಿ. ಇವ ಚಲೋ ಇರ್ತಿದ್ದ ಅಂತಂದ್ರ ಅದ್ರ ಕತಿನ ಬೇರೆ ಇತ್ತು. ತದರಿನ ತೋಂ ಶಂಕರಿ. ಮಗನ ಭರ್ಮ, ಯವ್ವ ಬಿಸಿ ಬಿಸಿ ರೊಟ್ಟಿ, ಮೀಸಲು ಬೆಣ್ಣಿ, ಕಲ್ಬತ್ತಾಗಿನ ಬೆಳ್ಳುಳ್ಳಿ ಚಟ್ನಿ, ಮತ್ತ ಒಂದು ಮಗಿ ನುಚ್ಚ ಮಜ್ಜಿಗೆ ಅಡಿಗೆ ಮಾಡಿಟ್ಟಾಳ. ಇಲ್ಲೇ ಉಂಡು ಹೋಗೋಕೆ ಬಾರಪ್ಪ. ಯವ್ವ ಯವ್ವ ಬೇ, ಏನೋಯಪ್ಪ ನಂಗ ಮಲ್ಲಾನಿ ಅಂದ್ರೆ ನಾಚಿಕೆ ಬೇ. ಐ ನನ್ನ ಶಿವಣ, ಇದ್ಯಾಂತ ನಾಚಿಕೋಯಪ್ಪ. ಮದುವೆ ಆಗಿ 3 ತಿಂಗಳಾತ. ಆಕಿ ನೀಡಿದ್ರ 2 ರೊಟ್ಟಿ ಹೆಚ್ಚಿಗೆ ಹೊಡಿಬೇಕು ನೀ. ಆಕಿವ್ ನಿನ್ ಕೂಡ ಹೊಲಕ್ಕೆ ಬರ್ತಾಳಂತ ಕರ್ಕೊಂಡು ಹೋಗುವಂತೆ. ನಡಿ ಬಾ ಲಗುಣ ಬಾ. ಧರ್ಮಗ ಒಳ್ಳೆ ಪಚಿತಿ ಬಂತು. ಆ ಗುಡ್ಡದ ಮಲ್ಲಯ್ಯನ ಕಾಯ್ಬೇಕು. ತದರಿನ ತೋಂ ಶಂಕರಿ. ಪತಿಯೇ ಪರದೈವ ಅನ್ನುತ್ತಾಳ ಮಲ್ಲಮ್ಮ. ಸತಿಯೇ ಸಿರಿಗೌರಿ ಅಂತಾನ ಭರಮಣ್ಣ. ಬೆವರು ಸುರಿಸಿ ದುಡಿಯಬೇಕು ಅನ್ನುತ್ತಾಳ. ಹಿರಿಯರ ಆಸ್ತಿ ಬೆಳೆಸಬೇಕು ಅಂತಾರಿವರು. ದಾನ ಧರ್ಮ ಮಾಡಿ ಮರೆಯಬೇಕು ಅನ್ನುತ್ತಾಳ. ಮಲ್ಲಯ್ಯನ ಪಾದಕ ಶರಣು ಹೇಳ್ತಾರಿವರು. ಸಿರಿಗಿರಿಯ ಮಹಾಂತ ಮಲ್ಲಯ್ಯ ಉಘೇ ಉಘೇ. ಭರಮರೆಡ್ಡಿಯ ತಮ್ಮ ವೇಮಣ್ಣ ದೊರೆಗಳು ಯೋಗಶಾಸ್ತ್ರ ಪಾರಂಗತರು, ಬಹಳ ಬುದ್ಧಿವಂತರು, ಕೇಳುಗರ ಮನಸೂರೆಗೊಳ್ಳೋ ವೀಣಾವಾದಕರು. ಹೌದಪ್ಪ ಹೌದು, ಇವರು ಸರಸ್ವತಿ ಪುತ್ರರು. ಇವರ ವೀಣೆಯ ನಾದಕ್ಕೆ ಚಿತ್ತರಂಜನಿಯ ಚಿತ್ತ ಚಂಚಲವಾಯಿತು. ಹೌದಪ್ಪ ಹೌದು, ನಾಯಕ ಸಾನಿಯ ಚಿತ್ತ ಚಂಚಲವಾಯಿತು. ಕಾಡಿಬೇಡಿ ಚಿತ್ತರಂಜನಿ ರಂಗಮಹಲಿಗೆ ಕರೆಯುತ್ತಾಳೆ. ಭರಮರೆಡ್ಡಿಯ ತಮ್ಮ ವೇಮಣ್ಣ ದೊರೆಗಳು ಹೊರಟವರೇ ಚಿತ್ತರಂಜನಿಯ ಮಹಲಿಗೆ. ರೂಪದಲ್ಲಿ ಇವರು ಚೆಲುವ ಚೆನ್ನಿಗರು. ಇವರ ಕಣ್ಣಲ್ಲಿ ರಾಜ ತೇಜಸ್ಸು, ಇವರ ಮೈಯಲ್ಲಿ ಉಕ್ಕುವಂತ ಹರಿವು. ಭರಮರೆಡ್ಡಿಯ ತಮ್ಮ ವೇಮಣ್ಣ ದೊರೆಗಳು ಹೊರಟವರೇ ಚಿತ್ತರಂಜನಿಯ ಮಹಲಿಗೆ. ವೀಣೆಯ ನಾದಕ್ಕೆ ಆಹಾ ನಾದಕ್ಕೆ 2 ಜೀವಗಳು ಒಂದಾದವು. ವೀಣೆಗಳು 2, ನಾದ ಒಂದೇ, ಜೀವಗಳು 2, ಭಾವ ಒಂದೇ. ರಂಜನಿ ವೇಮಣ್ಣ ದೊರೆಗಳು ರಸಗಂಗೆಯಲ್ಲಿ ಮಿಂದೇಳುತ್ತಾರೆ. ದೊರೆಯೇ ನೀನೇ ನನ್ನ ಪ್ರೀತಿಯ ಸುಖ ಎನ್ನುತ್ತಾಳೆ. ರಂಜನಿ ನೀನೇ ನನ್ನ ಸಿರಿ ಸಂಪತ್ತು ಎನ್ನುತ್ತಾಳೆ. ಹೌದಪ್ಪ ಹೌದು, ಪಿರುತಿಯ ಆಗಸದೊಳಗೆ ಹಕ್ಕಿಗಳಾಗಿ ಹಾರಾಡುತ್ತಾರೆ ಇವರು. ವರ್ಷಗಳು ದಿನಗಳಾದವು. ದಿನಗಳು ತಿಂಗಳುಗಳು ದಿನಗಳಾದವು. ಮನ್ಮಥರತಿಯರೇ ದೇವರು ಇವರಿಗೆ, ಸರಸ ಸಲ್ಲಾಪವೇ ಪೂಜೆ ಇವರಿಗೆ, ಚಂಚಲ ನೋಟವೇ ತೂಗು ದೀಪ ಇವರಿಗೆ, ತಾಂಬೂಲ ಸವಿಯೇ ಧೂಪ ಇವರಿಗೆ, ಹೂಬಾಣಗಳ ಠೇಂಕಾರವೇ ಘಂಟಾನಾದ ಇವರಿಗೆ, ಮಿಲನವೇ ಪರಮ ಪ್ರಸಾದ ಇವರಿಗೆ, ಬೈಗುಂ ಬೆಳಗುಂ ಆಡಿದ್ದೇ ಆಟ, ಮಾ
ಮಾಟ